ಒಂದು ಸಮುವೇಲನು ಅಧ್ಯಾಯ 1 ಅಧ್ಯಾಯ 2 ವಚನ 10 ಓದುವಾಗ ನಾವು ಹನ್ನಳ ಕುರಿತಾಗಿ ಓದುತ್ತೇವೆ. ಹನ್ನಳ ಸಮಸ್ಯೆ, ಪ್ರಾರ್ಥನೆ ಮತ್ತು ಸ್ತೋತ್ರ. ಮಕ್ಕಳನ್ನು ಪಡೆಯುವ ಹನ್ನಳ ಬಯಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆಗಿನ ಸಮಯದಲ್ಲಿ ಬಂಜೇತನ ಅಥವಾ ಮಕ್ಕಳಿಲ್ಲದಿರುವಿಕೆಯು ಅವಮಾನ ಮತ್ತು ನಿಂದೆಯ ವಿಷಯವಾಗಿತ್ತು. ಈ ವಿಷಯವನ್ನು ಇನ್ನಷ್ಟು ಹದಗೆಡಿಸಲು ಅವಳ ಗಂಡನಾದ ಎಲ್ಕಾನನ ಮತ್ತೊಂದು ಹೆಂಡತಿ ಪೆನಿನಳಿಗೆ ಮಕ್ಕಳಿದ್ದರು ಮತ್ತು ಅವಳು ಹನ್ನಳನ್ನು ರೇಗಿಸುತ್ತಿದ್ದಳು. ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಕೆಣಕಿ ನೋಯಿಸುತ್ತಿದ್ದಳು. ಹನ್ನಳು ಕೋಪಗೊಂಡು ಊಟ ಮಾಡದೆ ಅಳುತ್ತಾ ಇದ್ದಳು. ಅವಳಿಗೆ ಒಂದು ಮಗುವಾದರೆ ಮಾತ್ರ ಸಾಕಾಗಿತ್ತು. ವರ್ಷಗಳು ಉರುಳಿದವು. ಸಮಯವು ನೋವನ್ನು ತೀವ್ರಗೊಳಿಸಿತು. ಹನ್ನಳು ತನ್ನ ವಿಷಯದಲ್ಲಿ ಮರುಕಪಡುವುದರಲ್ಲಿ ಮಗ್ನಳಾದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗಲೆಲ್ಲ ಪೆನಿನಳು ಹನ್ನಳನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಆಕೆಯ ಗಂಡನು ತನ್ನ ಬಂಜೆ ಹೆಂಡತಿಯ ಮೇಲಿನ ತನ್ನ ಪ್ರೀತಿಯನ್ನು ಈ ರೀತಿಯಾಗಿ ಭರವಸೆ ನೀಡುತ್ತಿದ್ದನು. ಅನ್ನ, ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೇನು ಕಾರಣ? ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಎಂದನು. ಆದರೆ ಅದೂ ಕೂಡ ಅವಳಿಗೆ ಸಂತೋಷವನ್ನು ತರಲಿಲ್ಲ. ನಂತರ ಒಂದು ದಿನ ಅವಳ ಗಮನವು ಬದಲಾಯಿತು ಮತ್ತು ಅವಳು ತನ್ನ ಕೊರಗಿನಿಂದ ವಿಮೋಚನೆ ಕಂಡುಕೊಂಡಳು. ಹನ್ನಳು ತನ್ನ ನಿಯಂತ್ರಣಕ್ಕೂ ಮೀರಿದ ವಿಷಯದಲ್ಲಿ ನಿಷ್ಫಲವಾಗಿ ವರ್ಷಗಳ ಕಾಲ ಕಳೆದಿದ್ದಳು. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಕೂಡ ಎಲ್ಲವನ್ನೂ ನಾವೇ ಮಾಡಬಹುದು ಎಂದು ನಾವು ಅನೇಕ ಬಾರಿ ಭಾವಿಸುತ್ತೇವೆ ಅಲ್ಲೆಯೋ? ಆದರೆ ನಾವು ಶೋಚನೀಯವಾಗಿ ವಿಫಲರಾಗುತ್ತೇವೆ ಮತ್ತು ವಿಷಾದಕ್ಕೆ ಕಾರಣವಾಗುವ ಹತಾಶೆಗೆ ಒಳಗಾಗುತ್ತೇವೆ. ಒಂದು ದಿನ ಹನ್ನಳ ಮೂಲ ಉದ್ದೇಶವು ಬದಲಾಯಿತು. ಆಕೆಯ ದೃಷ್ಟಿಯು ತನ್ನದೇ ಆದ ಸಮಸ್ಯೆಗಳಿಂದ ಮೇಲಕ್ಕೆತ್ತಲ್ಪಟ್ಟವು ಮತ್ತು ಎಲ್ಲ ಉಡುಗೊರೆಗಳನ್ನು ನೀಡುವಾತನ ಮೇಲೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಲು ಅವಳು ಕಲಿತಳು. ಆಂತರಿಕ ಶಾಂತಿಗೆ ಅತ್ಯಂತ ಅಗತ್ಯವಾದ ಹೆಜ್ಜೆ ನಮ್ಮ ಜೀವನವನ್ನು ಕರ್ತನಿಗೆ ಒಪ್ಪಿಸುವುದು. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1:9 ಈ ರೀತಿಯಾಗಿ ಓದುತ್ತೇವೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹನ್ನಳು ಅದನ್ನು ಮಾಡಿದಳು. ಅವಳು ದೇವರ ಮುಂದೆ ತಗ್ಗಿಸಿಕೊಂಡು ಮುರಿದು ಹೋಗಿ ತನ್ನ ಹತಾಶೆ, ನೋವು, ದುಃಖವನ್ನು ಒಪ್ಪಿಕೊಂಡಳು ಮತ್ತು ಕಣ್ಣೀರಿನಲ್ಲಿ ತನ್ನ ಹೃದಯವನ್ನು ದೇವರಿಗೆ ಸಮರ್ಪಿಸಿದಳು. 1 ಸಮುವೇಲ 1:11 ಈ ರೀತಿಯಾಗಿ ನಾವು ಓದುತ್ತೇವೆ. ಅವಳು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಅವಳು ಒಬ್ಬ ದಾಸಿ ಎಂದು ಗುರುತಿಸಿ ಪ್ರಾರ್ಥಿಸುತ್ತಾ ದೇವರಿಂದ ಉಪಕಾರವನ್ನು ಕೋರುತ್ತಿದ್ದಳು. ದೇವರ ಮಹಿಮೆ ಮತ್ತು ಶಕ್ತಿಗೆ ಹೋಲಿಸಿದರೆ ಅವಳು ತನ್ನ ಅನರ್ಹತೆಯನ್ನು ಅರ್ಥ ಮಾಡಿಕೊಂಡಳು. ಅವಳು ತನ್ನ ಎಲ್ಲ ದುಃಖ ಮತ್ತು ಹತಾಶೆಗಳ ಬದಲಾಗಿ ಶಾಂತಿಯನ್ನು ಪಡೆದಳು. ತನ್ನ ಬಂಜೆತನದ ಸ್ಥಿತಿಯನ್ನು ಬದಲಾಯಿಸುವ ದೇವರ ಸಾಮರ್ಥ್ಯವನ್ನು ಅವಳು ಒಪ್ಪಿಕೊಂಡಳು. ನನ್ನ ಪ್ರೀತಿಯ ಸಹೋದರಿಯರೇ, ನಿಮ್ಮ ಆಧ್ಯಾತ್ಮಿಕ ಬಂಜೆತನವನ್ನು ಅರಿತುಕೊಂಡು ನೀವು ಕರ್ತನ ಬಳಿಗೆ ಬರುತ್ತೀರಾ? ಕರ್ತನು ಕರೆಯುತ್ತಿದ್ದಾನೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈಗ ನನ್ನ ಮಾತನ್ನು ಕೇಳುತ್ತಿರುವ ಯಾರಾದರೂ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದರೆ ಮತ್ತು ಕಷ್ಟದ ಸಮಯಗಳನ್ನು ಎದುರಿಸುತ್ತಿದ್ದರೆ ನಾನು ನಿಮ್ಮನ್ನು ಕರ್ತನ ಬಳಿಗೆ ಬರಲು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ನೀವು ದೇವರನ್ನು ಕೂಗಿ ಮೊರೆಯಿಡುವಾಗ ದೇವರು ನಿಮ್ಮ ಧ್ವನಿಯನ್ನು ಕೇಳುತ್ತಾನೆ. ಎರಡನೆಯದಾಗಿ ಹನ್ನಳ ಗಮನವು ಕೊಡುವಾತನ ಮೇಲೆ ಕೇಂದ್ರೀಕರಿಸಿತ್ತು, ಉಡುಗೊರೆಯ ಮೇಲಲ್ಲ. ಸೇನಾಧೀಶ್ವರನಾದ ಯೆಹೋವ ಈ ಹೆಸರು ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು ಹನ್ನಳ ಕಥೆಯಲ್ಲಿಯೇ. ಇದರ ಅಕ್ಷರಶಃ ಅರ್ಥ ಹಿಬ್ರಿಯ ಭಾಷೆಯಲ್ಲಿ ಸೈನ್ಯಗಳ ಅಧಿಪತಿ, ಐಹಿಕ ಮತ್ತು ಸ್ವರ್ಗೀಯ ಸೈನ್ಯಗಳ ಮೇಲೆ ಅಧಿಪತಿಯಾದ ದೇವರು. ಅನೇಕ ಬಾರಿ ನಮ್ಮ ಆಸೆ ಆಕಾಂಕ್ಷೆಗಳು ಕೆಟ್ಟದಲ್ಲದಿದ್ದರೂ ನಮ್ಮ ಹಿತಾಸಕ್ತಿಗಾಗಿ ಆಗಿರುವುದಿಲ್ಲ. ವೈಯಕ್ತಿಕ ಅನುಕೂಲಗಳಿಗಾಗಿ ನಾವು ಸಮಸ್ಯೆಯನ್ನು ತೆಗೆದುಹಾಕಲು ಹಂಬಲಿಸಿದಾಗ ಹತಾಶೆಯು ಫಲಿತಾಂಶವಾಗಿರುತ್ತದೆ. ಬದಲಾಗಿ ಹನ್ನಳ ಗಮನವು ಸರಿಯಾದ ಸ್ಥಳಕ್ಕೆ ಮರಳಿತು. ದೇವರ ಸಾರ್ವಭೌಮ ಜ್ಞಾನ ಮತ್ತು ಪ್ರೀತಿಯನ್ನು ಸ್ವೀಕರಿಸುವ ಮೂಲಕ ಮಾತ್ರವೇ ಹನ್ನಳ ಹಂಬಲವನ್ನು ಆತನು ಪೂರೈಸಬಲ್ಲನು ಎಂದು ತಿಳಿದು ಹನ್ನಳು ಹೀಗೆ ಪ್ರಾರ್ಥಿಸಿದಳು. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು. ಅವಳಿಗಾಗಿರುವ ದೇವರ ಯೋಜನೆ ಅವಳ ಒಳ್ಳೆಯದಕ್ಕಾಗಿ ಎಂದು ಅವಳು ಕಲಿತಳು. ತನ್ನ ಮಕ್ಕಳಿಗೆ ಯಾವುದು ಉತ್ತಮವೆಂದು ದೇವರಿಗೆ ತಿಳಿದಿದೆ. ಆತನಿಗೆ ಭೂತಕಾಲದಷ್ಟು ಭವಿಷ್ಯವೂ ಕೂಡ ಸ್ಪಷ್ಟವಾಗಿ ತಿಳಿದಿದೆ. ನನ್ನ ಪ್ರೀತಿಯ ಸಹೋದರಿಯರೇ, ನಿಮಗಾಗಿ ಮತ್ತು ನನಗಾಗಿ ಮಧ್ಯಸ್ಥಿಕೆ ವಹಿಸುವ ಆತನು ದೇವರ ಬಲಪಕ್ಕದಲ್ಲಿ ಈಗ ಕುಳಿತಿರುವ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಕಣ್ಣುಗಳನ್ನು ತಿರುಗಿಸಬಹುದೇ? ಅವಳು ದೇವರ ಮುನ್ನೆ ತನ್ನನ್ನು ತಗ್ಗಿಸಿಕೊಂಡಳು. ಹನ್ನಳ ಗಮನವು ಕೊಡುವಾತನ ಮೇಲೆ ಕೇಂದ್ರೀಕರಿಸಿತ್ತು. ಮೂರನೆಯದಾಗಿ ಹನ್ನಳು ದೇವರ ಚಿತ್ತವನ್ನು ಒಪ್ಪಿಕೊಂಡಳು. ತನ್ನ ಜೀವನದ ಮೇಲೆ ದೇವರ ಯೋಜನೆ ಮತ್ತು ಉದ್ದೇಶಕ್ಕೆ ಅವಳು ಮಣಿದಳು. ಮಗನ ಮೇಲಿನ ಅವಳ ಆಸೆ ಇನ್ನು ಮುಂದೆ ವೈಯಕ್ತಿಕ ಅಗತ್ಯಕ್ಕೆ ಸೀಮಿತವಾಗಿರಲಿಲ್ಲ.
ಅವಳು ತನ್ನ ಮಗನನ್ನು ದೇವರಿಗೆ ಪ್ರತಿಷ್ಠಿಸಿದಳು. ದೇವರಿಗೆ ವಿಶೇಷ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದರಿಂದ ಅವಳ ಮಗನು ಇಸ್ರೇಲ್ ಜನಾಂಗಕ್ಕೆ ಆತ್ಮಿಕ ಬೆಳಕನ್ನು ನೀಡಲು ಸಹಾಯಕನಾಗುವುದಕ್ಕಾಗಿ ಆತನನ್ನು ದೇವರಿಗೆ ಸಮರ್ಪಿಸಿದಳು. ತನ್ನ ಹೃದಯದ ಬದಲಾವಣೆಯನ್ನು ಈ ರೀತಿಯಾಗಿ ಪ್ರದರ್ಶಿಸಿದಳು. ಅವಳು ಸ್ವೀಕರಿಸಲು ಇಷ್ಟು ವರ್ಷ ಹಾತೊರೆಯುತ್ತಿದ್ದ ಮಗುವನ್ನು ಅರ್ಪಿಸುವ ಮೂಲಕ ಅವಳ ಪ್ರಾರ್ಥನೆಯಲ್ಲಿ, ನಿನ್ನ ದಾಸಿಗೆ ಮಗನನ್ನು ಕೊಟ್ಟಾಗ ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿಕೊಂಡಳು. ನನ್ನ ಪ್ರೀತಿಯ ಸಹೋದರಿಯರೇ, ನಾವಿರುವ ಪ್ರಸ್ತುತ ಪರಿಸ್ಥಿತಿ ಮತ್ತು ಸನ್ನಿವೇಶಗಳಿಗಾಗಿ ನಾವು ಗೊಣಗುತ್ತೇವೆಯೋ ಮತ್ತು ದೂರುತ್ತೇವೆಯೋ ಅಥವಾ ಪ್ರಾರ್ಥನೆಯಲ್ಲಿ ಸ್ವಾಮಿ ಕರ್ತನ ಬಳಿಗೆ ಕೊರೆದೊಯ್ಯುತ್ತೇವೆಯೋ? ನಾವು ಪ್ರಾರ್ಥಿಸಿದಾಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಮಗೆ ಸಿಗುತ್ತದೆ. ಏಲಿಯು ಹನ್ನಳಿಗೆ, ಸಮಾಧಾನದಿಂದ ಹೋಗು, ಇಸ್ರೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂದನು. ಮೊದಲನೇದಾಗಿ ಹನ್ನಳು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡಳು. ಅವಳ ಗಮನವು ಕೊಡುವಾತನ ಮೇಲೆ ಕೇಂದ್ರೀಕರಿಸಿತ್ತು. ದೇವರ ಚಿತ್ತವನ್ನು ಒಪ್ಪಿಕೊಂಡಳು. ಫಲಿತಾಂಶ, ದೇವರು ಹನ್ನಳ ನಂಬಿಕೆಯನ್ನು ಗೌರವಿಸಿದನು. ಆತನ ಆಶೀರ್ವಾದದಿಂದ ಅವಳು ಮಗನನ್ನು ಹಡೆದಳು. ತನ್ನ ಮಗನನ್ನು ದೇವರಿಗೆ ಪ್ರತಿಷ್ಠಿಸಿಕೊಡುವೆನೆಂಬ ಹರಕೆಗೆ ಅವಳು ಸಂತೋಷದಿಂದ ತನ್ನ ಮಗನನ್ನು ದೇವರಿಗೆ ಪ್ರತಿಷ್ಠಿಸಿ ಸಮರ್ಪಿಸಿದಳು. ದೇವರು ಅವಳಿಗೆ ಇನ್ನೂ ಅನೇಕ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿದನು. ಮೊದಲನೇದಾಗಿ ಹನ್ನ ದೇವರನ್ನು ಸ್ತುತಿಸಿದಳು. ದೇವರ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಕರುಣಾಮಯಿ, ಕೃಪೆಯುಳ್ಳ, ಪವಿತ್ರ, ಪ್ರೀತಿ. ದೇವಾಲಯದಲ್ಲಿ ಸಮರ್ಪಣೆಯ ನಂತರ ಹನ್ನ ಅಳಲಿಲ್ಲ, ಆದರೆ ದೇವರನ್ನು ಸ್ತುತಿಸಿದಳು. ಸರ್ವೇಶ್ವರ ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಇವನನ್ನು ಸರ್ವೇಶ್ವರನಿಗೆ ಸಮರ್ಪಿಸಿಬಿಟ್ಟಿದ್ದೇನೆ. ಬದುಕಿರುವ ತನಕ ಇವನು ಅವರಿಗೆ ಪ್ರತಿಷ್ಠಿತನು ಎಂದು ಹೇಳಿದಳು. ಬಳಿಕ ಅವಳು ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸಿದಳು. ಅವಳು ಹಾಡುತ್ತಾ ದೇವರನ್ನು ಆರಾಧಿಸಿದಳು. ವಚನ 1-10, 2ನೇ ಅಧ್ಯಾಯ. ದೇವರ ಸ್ವಭಾವವನ್ನು ವರ್ಣಿಸುತ್ತಾ, ಆತನು ವಿನಮ್ರನಾಗಿರುವ ಎಲ್ಲರಿಗೂ ಪ್ರೀತಿ, ನ್ಯಾಯ, ಒಳ್ಳೆತನ, ಶಕ್ತಿ, ಕೃಪೆ ತೋರುತ್ತಾನೆಂದು. ಜ್ಞಾನೋಕ್ತಿಗಳು 9-10ರಲ್ಲಿ ಸರ್ವೇಶ್ವರನಲ್ಲಿನ ಭಯ, ಭಕ್ತಿ ಜ್ಞಾನಕ್ಕೆ ಮೂಲ. ಪರಮ ಪಾವನವನ್ನು ಅರಿಯುವುದು ವಿವೇಕ. ಎರಡನೆಯದಾಗಿ ಹನ್ನ ಪರಿಣಾಮಕಾರಿಯಾದ ಪ್ರಾರ್ಥನಾ ಜೀವನವನ್ನು ರೂಪಿಸಿದ್ದಾಳೆ. ಹನ್ನಳನ್ನು ಆಕೆಯ ಪ್ರಾರ್ಥನೆಗಾಗಿ ನಾವು ನೆನೆಸುತ್ತೇವೆ. ಅವಳು ಇತರರನ್ನು ಪ್ರಾರ್ಥಿಸಲು ಪ್ರೇರೇಪಿಸಿದಳು ಮತ್ತು ಅವಳ ಮಗ ಸಮುವೇಲನು ಪ್ರಾರ್ಥನೆಯ ಮನುಷ್ಯ ಎಂದು ಪ್ರಸಿದ್ಧನಾದನು. ಫಿಲಿಪಿಯರಿಗೆ 4:6-7ರಲ್ಲಿ ನಾವು ಯಾವ ವಿಷಯದಲ್ಲಿ ಮೊದಲು ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾಭಾವ ಇರಲಿ. ಆಗ ಮನುಷ್ಯ ಗ್ರಹಿಕೆಯು ಮೀರಿದ ದೈವ ಶಾಂತಿಯು ನಿಮ್ಮ ಹೃನ್ಮನಗಳನ್ನು ಕ್ರಿಸ್ತೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಮೂರನೆಯದಾಗಿ ಹನ್ನ ಇತರರು ದೇವರಲ್ಲಿ ಭರವಸೆ ಇಡುವಂತೆ ಪ್ರೇರೇಪಿಸಿದಳು. ಹನ್ನಳು ದೇವರಲ್ಲಿ ನಂಬಿಕೆ, ಭರವಸೆ ಇಡಲು ಸಿದ್ಧಳಾಗಿದ್ದಳು ಮತ್ತು ತನ್ನ ಮಗನನ್ನು ದೇವರ ಕೆಲಸಕ್ಕೆ ಅರ್ಪಿಸುವ ಮೂಲಕ ತನ್ನ ಮಗನನ್ನು ದೇವಾಲಯದಲ್ಲಿ ಬಿಟ್ಟಳು. ದೇವರ ಮೇಲಿನ ನಂಬಿಕೆಯಿಂದ ಪ್ರೇರಿತರಾದವರಲ್ಲಿ ಯೇಸು ಕ್ರಿಸ್ತನ ತಾಯಿ ಮರಿಯಳು ಕೂಡ ಇದ್ದಳು. ಲೂಕ 1:46-55 ಮರಿಯಳ ಸ್ತುತಿಗೀತೆ. ಮರಿಯಳ ಹೊಗಳಿಕೆಯ ಪ್ರಾರ್ಥನೆಯನ್ನು ದಾಖಲಿಸುತ್ತದೆ. ಇದು 1 ಸಮುವೇಲನು 2ನೇ ಅಧ್ಯಾಯ 1-10 ಹನ್ನಳ ಪ್ರಾರ್ಥನೆಗೆ ಹೋಲುತ್ತದೆ. ತನ್ನ ಉದ್ದೇಶಗಳನ್ನು ಪೂರೈಸಲು ದೇವರು ಸಾಮಾನ್ಯ ಪುರುಷರು ಮತ್ತು ಮಹಿಳೆಯರ ಜೀವನದ ಮೂಲಕ ಕೆಲಸ ಮಾಡುತ್ತಾನೆ. ದೇವರು ಇನ್ನೂ ಕೂಡ ಮಾನವ ಸಾಧನಗಳನ್ನು ಬಳಸುತ್ತಾನೆ. ನನ್ನ ಪ್ರೀತಿಯ ಸಹೋದರಿಯರೇ, ಆತನ ಸಲುವಾಗಿ ನಮಗೆ ಅತ್ಯಂತ ಅಮೂಲ್ಯವಾದುದನ್ನು ಬಿಟ್ಟುಕೊಡಲು ನಾವು ಸಿದ್ಧರಾಗಿದ್ದೇವೆಯೋ? ಜ್ಞಾನೋಕ್ತಿಗಳು 3:5-8 ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡಿರದಿರು. ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು. ನಿನ್ನ ನಡತೆಯಲ್ಲೆಲ್ಲ ನಿವೇದಿಸು ಆತನನ್ನು. ಆಗ ಸರಾಗ ಮಾಡುವನು ನಿನ್ನ ಮಾರ್ಗವನ್ನು. ನೀನೇ ಬುದ್ಧಿವಂತನೆಂದು ಎಣಿಸದಿರು. ಸರ್ವೇಶ್ವರನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಆಗ ನಿನಗೆ ದೇಹಾರೋಗ್ಯ ದೊರಕುವುದು, ನಿನ್ನ ಎಲುಬುಗಳಿಗೆ ಶಕ್ತಿ ಸಾರತ್ವ ಸಿಗುವುದು. ಹನ್ನಳ ಸಮಸ್ಯೆ, ಪ್ರಾರ್ಥನೆ ಮತ್ತು ಆಕೆಯ ಸ್ತೋತ್ರ, ನಂಬಿಕೆ, ಭರವಸೆ. ಹನ್ನಳು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡಳು. ಹನ್ನಳ ಗಮನವು ಕೊಡುವಾತನ ಮೇಲೆ ಕೇಂದ್ರೀಕರಿಸಿತು. ಹನ್ನಳು ದೇವರ ಚಿತ್ತವನ್ನು ಒಪ್ಪಿಕೊಂಡಳು. ಫಲಿತಾಂಶ, ಹನ್ನ ದೇವರನ್ನು ಸ್ತುತಿಸಿದಳು. ಹನ್ನಾಳು ಪರಿಣಾಮಕಾರಿಯಾದ ಪ್ರಾರ್ಥನಾ ಜೀವನವನ್ನು ರೂಪಿಸಿದ್ದಾಳೆ. ಹನ್ನಳು ಇತರರು ದೇವರಲ್ಲಿ ಭರವಸೆ ಇಡುವಂತೆ ಪ್ರೇರೇಪಿಸಿದಳು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. Praise the Lord and leave tomorrow in thy loving Father's hands. Burden not thy
today and leave tomorrow. Each day has enough of care. Therefore, whatsoe'er thy burden, God will give thee strength to bear. He is faithful, He is faithful. Cast on Him thine every care. Pray today and let tomorrow bring with it whate'er it may. Hear thy loving Father promise strength according to thy day. He is faithful, He is faithful. Trust Him, therefore, come what may. Thus